ಈಗಾಗಲೇ ಸಹಕಾರ ಖಾತೆ ತಿಮ್ಮಾಪುರ ಅವ್ರಿಗೆ ಕೊಡಿ ಅಂತ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೆಲವೊಂದಷ್ಟು ರೀತಿಯಾದಂತಹ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡೋದಕ್ಕೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಒಂದು ವೇಳೆ ತಿಮ್ಮಾಪುರ ಅವ್ರಿಗೆ ಈ ಒಂದು ಸಹಕಾರ ಖಾತೆಯನ್ನ ಕೊಟ್ರೆ ಅವರ ಬಳಿ ಇರುವಂತಹ ಅಬಕಾರಿ ಖಾತೆಯನ್ನ ಯಾರಿಗೆ ಕೊಡಬೇಕು, ಆ ಅಬಕಾರಿ ಖಾತೆಯನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳಲು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದಷ್ಟು ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡು ಯಾರಿಗೂ ಕೊಡದಲೆ ಆ ಒಂದು ಖಾತೆಯನ್ನ ಕೂಡ ತಮ್ಮ ಬಳಿಯೇ ಉಳಿಸಿಕೊಳ್ಳಲು ಎಲ್ಲಾ ರೀತಿಯಾದಂತಹ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಖಾತೆ ಬದಲಾವಣೆ ಆಗುತ್ತಾ, ಒಂದು ವೇಳೆ ಬದಲಾವಣೆ ಆದ್ರೆ ಯಾರಿಗೆ ಹೋಗ್ಬೋದು, ಈ ರೀತಿಯಾದಂತಹ ಹಲವು ಕೂಗುಗಳು ಇದೀಗ ಕೇಳಿ ಬರ್ತಾ ಇರೋಂಥದ್ದು. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದವರು ಕೂಡ ಸಹಕಾರ ಖಾತೆ ಮೇಲೆ ಕಣ್ಣನ್ನ ಇಟ್ಟಿದ್ರು. ಹಾಗಾದ್ರೆ ವಾಲ್ಮೀಕಿ ಸಮುದಾಯದವ್ರಿಗೆ ಸಹಕಾರ ಖಾತೆ ಸಿಗಲ್ವಾ? ಸಿಗ್ಲಿಲ್ಲ ಅಂತ ಅಂದ್ರೆ ಯಾರಿಗೆ ಕೊಡಬಹುದು? ಅನುಮಾನ ಆಗಿದೆ ವಾಲ್ಮೀಕಿ ಸಮುದಾಯದವ್ರಿಗೆ ಈ ಖಾತೆಯನ್ನ ಕೊಡೋದು. ಯಾಕಂತ ಅಂದ್ರೆ ಸಚಿವ ಆರ್.ಬಿ. ತಿಮ್ಮಾಪುರ ಹೆಗ್ಲಿಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಈ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ ಅವ್ರಿಗೆ ಈ ಖಾತೆಯನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯನವ್ರಿಗೆ ಸಲಹೆಯನ್ನ ಕೊಡ್ತಾ ಇರುವಂತದ್ದು. ಹಾಗಾಗಿ ಈ ಖಾತೆ ಯಾರಿಗೆ ಹೋಗಬಹುದು ಅನ್ನುವ ಪ್ರಶ್ನೆ ಕೂಡ ಇದೀಗ ಉದ್ಭವವಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಸಹಕಾರ ಖಾತೆ ಯಾರಿಗೆ ಹೋಗುತ್ತೆ, ಒಂದ್ ವೇಳೆ ಹೋದ್ರೆ ಈಗಾಗಲೇ ಯಾಕಂತ ಅಂದ್ರೆ ತಿಮ್ಮಾಪುರ ಅವರು ಕೂಡ ಅವ್ರಿಗೆ ಕೊಡಿ ಅನ್ನುವ ಮುಖಾಂತರ ಹಲವು ಸಚಿವರು ಸಿಎಂ ಸಿದ್ದರಾಮಯ್ಯನವ್ರಿಗೆ ಕೂಡ ಸಲಹೆಯನ್ನ ಕೊಡ್ತಿದ್ದಾರೆ. ಯಾರಿಗೆ ಹೋಗ್ಬೋದು ಸಹಕಾರ ಖಾತೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ KN ರಾಜನ್ ಅವರಿಂದ ತೆರವಾಗಿರ್ತಕ್ಕಂತಹ ಸಹಕಾರ ಖಾತೆ ಯಾವ ಶಾಸಕರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಯಾವ ಸಚಿವರಿಗೆ ಮತ್ತೆ ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆ ಕೂಡ ರಾಜ್ಯ ಸರ್ಕಾರದಲ್ಲಿ ಕೂಡ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯವರು ಸಹಿತ ಈ ಬಗ್ಗೆ ಒಂದಿಷ್ಟು ಸಚಿವರ ಜೊತೆ ಕೂಡ ಸಭೆ ನಡೆಸಿದ್ದಾರೆ, ಒಂದಿಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಆದ್ರೆ ಕೆಲವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರಿಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಸಹಕಾರ ಖಾತೆಯನ್ನ ಒಂದ್ ಕಡೆ ಏನು ಈಗ ಅಬಕಾರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರಿಗೆ ಕೊಡಿ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಶಾಸಕರು ಸಚಿವರು ಕೂಡ ಸಲಹೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಸಹಕಾರ ಖಾತೆಯನ್ನ ಒಂದು ಆರ್.ಬಿ. ತಿಮ್ಮಾಪುರಗೆ ಕೊಟ್ಟು ಅಬಕಾರಿ ಇಲಾಖೆಯನ್ನ ಸಿಎಂ ಸಿದ್ದರಾಮಯ್ಯನವರೇ ಅವರ ಬಳಿ ಖಾತೆಯನ್ನ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಒಂದ್ ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡುವಂತಹ ಒಂದಿಷ್ಟು ತಂತ್ರಗಾರಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡುವಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆ ಒಂದು ಸಹಕಾರ ಖಾತೆಯ ಮೇಲೆ ST ಸಮುದಾಯದ ಶಾಸಕರು ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಆ ಒಂದು ಖಾತೆಯಲ್ಲಿ ST ಸಮುದಾಯದವ್ರನ್ನೇ ಮತ್ತೆ ಸಚಿವರಾಗಿ ಮಾಡಬೇಕು, ಅವರಿಗೆ ಅದನ್ನ ಶಾಸಕರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಒತ್ತಡ ಕೂಡ ಇರುವಂತದ್ದು. ಆದ್ರೆ ಬಹುತೇಕವಾಗಿ ಸಹಕಾರ ಖಾತೆ ST ಸಮುದಾಯದ ಶಾಸಕ ಸಾಧ್ಯತೆ ಕಡಿಮೆ ಇರುವಂತದ್ದು. ಆದ್ರೆ ಆರ್.ಬಿ. ತಿಮ್ಮಾಪುರ ಅವರಿಗೆ ಆ ಒಂದು ಖಾತೆಯನ್ನು ಕೊಟ್ಟು ಅಬಕಾರಿ ಇಲಾಖೆಯನ್ನ ಸಿಎಂ ಸಿದ್ದರಾಮಯ್ಯವರು ಇಟ್ಟುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಹಲವು ಆಪ್ತ ಸಚಿವರ ಜೊತೆ ಮತ್ತೆ ಆಪ್ತ ಶಾಸಕರ ಜೊತೆ ಕೂಡ ಸಭೆ ನಡೆಸಿದ್ದಾರೆ. ಸಭೆ ನಡೆಸಿ ಈ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಈಗಾಗಲೇ ಒಂದಿಷ್ಟು ಇನ್ನೂ ಕೂಡ ಅಳದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗಾಗಿ ಅಬಕಾರಿ ಇಲಾಖೆಯಲ್ಲಿ ಆರ್.ಬಿ. ತಿಮ್ಮಾಪುರ ಅವರ ಕೂಡ ಈ ಹಿಂದೆ ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಡುವ ಮುಖಾಂತರ ಅವರು ಕೂಡ ಒಂದಿಷ್ಟು ಸುದ್ದಿಯಲ್ಲಿದ್ರು. ಒಂದಿಷ್ಟು ಸೂಚನೆ ಕೂಡ ಆರ್.ಬಿ. ತಿಮ್ಮಾಪುರ ಅವರಿಗೆ ಕೂಡ ಹೈಕಮಾಂಡ್ ಕೂಡ ಕೆಲವು ಬಾರಿ ಕೊಟ್ಟಿತ್ತು. ಹಾಗಾಗಿ ಇದೀಗ ಅವರ ಖಾತೆ ಬದಲಾವಣೆ ಮಾಡಬೇಕು, ಅವರಿಗೆ ಸಹಕಾರ ಖಾತೆ ಕೊಡಬೇಕು, ಆರ್.ಬಿ. ತಿಮ್ಮಾಪುರ ಅವರ ಖಾತೆಯನ್ನ ತಾವೇ ಒಂದಿಷ್ಟು ಹಣಕ್ಕೆ ಸಿಎಂ ಸಿದ್ದರಾಮಯ್ಯವರು ಬಂದಂತೆ ಕಾಣ್ತಾ ಇದೆ ಅನ್ನುವ ಮಾಹಿತಿ ಕೂಡ ಇರುವಂತದ್ದು. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ಈ ಒಂದು ಖಾತೆ ಮೇಲೆ ವಾಲ್ಮೀಕಿ ಸಮುದಾಯದವರು ಕೂಡ ಕಣ್ಣನ್ನ ಇಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಿಗೋದು ಅನುಮಾನನ ಆಗಿದ್ರೆ? ಸುಕನ್ಯಾ, ಈಗಾಗಲೇ KN ರಾಜನ್ ಅವರಿಂದ ತೆರವಾಗಿರ್ತಕ್ಕಂತ ಸಹಕಾರ ಖಾತೆ ಏನಿದೆ, ಈ ಒಂದು ಖಾತೆಯನ್ನ ಮತ್ತೆ ST ಸಮುದಾಯದ ಶಾಸಕರಿಗೆ ಆ ಒಂದು ಖಾತೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಸಮುದಾಯದ ಎಲ್ಲ ಶಾಸಕರು ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ. ಆದ್ರೆ ಬಹುತೇಕವಾಗಿ ಶಾಸಕರಿಗೆ
ಖಾತೆಯನ್ನ ಕೊಡುವಂತದ್ದು ಒಂದ್ ಕಡೆ ಸಾಧ್ಯತೆ ಕೂಡ ಎನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಅದನ್ನ ಆ ಖಾತೆಯನ್ನ ಒಂದ್ ಕಡೆ RBI ಕೊಡುವಂತಹ ಲೆಕ್ಕಾಚಾರದಲ್ಲಿ ಕೂಡ CM ಸಿದ್ದರಾಮಯ್ಯ ಇರುವಂತದ್ದು. ಅವರ ಒಂದು ಅಬಕಾರಿ ಖಾತೆಯನ್ನ ತಾವು ಇಟ್ಟುಕೊಳ್ಳುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಮುಂದೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಇದನ್ನ ಚರ್ಚೆ ನಡೆಸಿ ಫೈನಲ್ ಮಾಡುವಂತಹ ಹಂತ ಕೂಡ ಇರುವಂತದ್ದು. ಆದ್ರೆ ಎಸ್ಟಿ ಸಮುದಾಯದ ಶಾಸಕರು ಸಾಕಷ್ಟು ಪ್ರಬಲ ಪರಿಣಾಮ ಮಾಡುವಂತ ಸಾಧ್ಯತೆ CM ಸಿದ್ದರಾಮಯ್ಯ ಅಧಿಕಾರವಂತದ್ದು. ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಖಾತೆಯನ್ನ ನಿಭಾಯಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಕೂಡ ಇರಬೇಕು. ಹಾಗಾಗಿ ಅಂತಹ ಶಾಸಕರಿಗೆ ಒಂದು ಆ ಒಂದು ಖಾತೆಯನ್ನ ಈಗ ಬಹುತೇಕ ನಮಗೆ ಸಂಹಿತೆಯ ಪ್ರಕಾರ ಸುಕನ್ಯಾ ಸಹ ಖಾತೆಯನ್ನ RB ತಿಮ್ಮಾಪುರಿ ಅವರು ಕೊಟ್ಟು ಅವ್ರ ಬಳಿ ಖಾತೆಯನ್ನ ಇಟ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಯೋಚನೆಯಲ್ಲಿ CM ಸಿದ್ದರಾಮಯ್ಯ ಇದ್ದಂತೆ ಕಾಣ್ತಾ ಇದೆ. ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಕೆಲವೊಂದಷ್ಟು ಕೂಗುಗಳು ಕೇಳಿಬರ್ತಾ ಇರುವಂತಹ ಸಂದರ್ಭದಲ್ಲೇ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಹಕಾರ ಖಾತೆ ತಿಮ್ಮಾಪುರ ಅವ್ರಿಗೆ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುವಂತದ್ದು. ಯಾಕಂದ್ರೆ ಹಲವು ಸಚಿವರು ಕೂಡ CM ಸಿದ್ದರಾಮಯ್ಯನವ್ರಿಗೆ ಇದೇ ರೀತಿಯಾದಂತಹ ಸಲಹೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಖಾತೆ ಎಲ್ಲೋ ಒಂದ್ ಕಡೆ ತಿಮ್ಮಾಪುರ ಅವ್ರಿಗೆ ಹೋಗಬಹುದು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಅಬಕಾರಿ ಖಾತೆ ಇವಾಗ ತಿಮ್ಮಾಪುರ ಅವರ ಬಳಿ ಇರುವಂತಹ ಅಬಕಾರಿ ಖಾತೆ CM ಸಿದ್ದರಾಮಯ್ಯನವರೇ ಉಳಿಸಿಕೊಳ್ಳುವಂತ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ CM ಸಿದ್ದರಾಮಯ್ಯ ಮುಂದಾಗಿರುವಂತದ್ದು.